ಆರೋಗ್ಯಕ್ಕೆ ಒಳ್ಳೇದು ಹಣ್ಣು ತಿನ್ರು ಅಂತ ಚಿಕ್ಕ ಮಕ್ಳಿಗೆ ಎಷ್ಟು ಹೇಳಿದ್ರು ಹಣ್ಣುಗಳು ತಿನ್ನೋದಕ್ಕೇನೆ ಅಳ್ತಾರೆ. ಅಂಥವ್ರಿಗೆ ಒಂದು ಜ್ಯೂಸ್ ಮಾಡಿಕೊಟ್ರೆ ಆ ಜ್ಯೂಸು ಮಿಲ್ಕ್ ಶೇಕ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇವತ್ತು ನಾನು ನಿಮಗೆ ಪೈನಾಪಲ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಮೊದಲನೇದಾಗಿ 2 ಪೈನಾಪಲ್ನ ಈ ತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಂತಾ ಇದೀವಿ. ಈಗ ಇದಕ್ಕೆ ನಿಮ್ಗೆ ರುಚಿಗೆ ನಿಮ್ಗೆ ಸ್ವೀಟು ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋಂಗಿದ್ರೆ ಒಂದು 7 ರಿಂದ 8 ಸ್ಪೂನ್ ಹಾಕೋಬಹುದು. ನಾವು ಒಂದು ಚಿಕ್ಕ ಸ್ಪೂನಲ್ಲಿ 5 ರಿಂದ 6 ಸ್ಪೂನ್ ಹಾಕೊಂಡಿದೀವಿ. ಈಗ ಇದಕ್ಕೆ ಫ್ರೆಶ್ ಕ್ರೀಮ್ನ ಹಾಕೊಂತಾ ಇದೀವಿ. ಫ್ರೆಶ್ ಕ್ರೀಮ್ ಬದಲು ಐಸ್ ಕ್ರೀಮ್ನು ಕೂಡ ಹಾಕೋಬಹುದು. ಇದ್ರ ಜೊತೆಗೆ ಒಂದು 4 ಐಸ್ ಕ್ಯೂಬ್ಸ್ನ ಹಾಕೊಂಡಿದ್ವಿ. ಐಸ್ ಕ್ಯೂಬ್ಸ್ ಹಾಕೊಳ್ಳೋದ್ರಿಂದ ಕ್ರಶ್ ಟೆಕ್ಸ್ಚರ್ ಬರುತ್ತೆ. ಹಾಲ್ನ ಹಾಕೊಂಡಿದ್ವಿ. ಒಂದು ಸೀಕ್ರೆಟ್ ಏನಂದ್ರೆ ಹಾಲು ಕಾಯಿಸಿರುವಂತ ಹಾಲ್ನೇ ಹಾಕೋಬೇಕು. ಒಂದು 2-3 ಸಲ ಕಾಯಿಸಿರುವಂತ ಹಾಲ್ನ ಹಾಕೊಂಡ್ರೆ ಅದ್ರ ರುಚಿ ಚೆನ್ನಾಗಿ ಬರುತ್ತೆ. ಹಸಿ ಹಾಲ್ನ ಹಾಕೊಂಡ್ರೆ ಹಸಿ ವಾಸನೆ ಹೊಡೆದ್ಬಿಡುತ್ತೆ. ನಾನು ನಿಮ್ಗೆ ಹಾಗೆ ಹೇಳ್ದಾಗೆ ಹಾಲ್ನ ಗಟ್ಟಿ ಮಾಡ್ಕೊಂಡಷ್ಟು ತುಂಬಾ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಒಳ್ಳೆ ಥಿಕ್ನೆಸ್ ಬಂದಿದೆ ಈ ಒಂದು ಮಿಲ್ಕ್ ಶೇಕ್ ಅಲ್ಲಿ. ಕುಡಿತಾ ಇದ್ರೆ ಅಂತೂ ಒಂದು ಒಳ್ಳೆ ಅನುಭವ ಕಂಡ್ರಿ ನಿಮ್ಗೆ ಎಲ್ಲರಿಗೂ. ಜ್ಯೂಸ್ನ ಮಾಡ್ಕೊಳ್ಳೋ ಬದಲು ಈ ಥರ ಒಂದು ಮಿಲ್ಕ್ ಶೇಕ್ ಮಾಡ್ಕೊಳ್ಳಿ. ಜ್ಯೂಸ್ ಮಾಡ್ಕೊಳ್ಳೋದಕ್ಕೂ ಒಂದು ಸಪರೇಟ್ ರೆಸಿಪಿ ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಶ್ರೀ ಲಕ್ಷ್ಮೀ ರುಚಿ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ.